ಮಾಡಬೇಕು. ಚೆನ್ನಾಗಿ ಪ್ರಾಣಾಯಾಮ ಮಾಡಬೇಕಂದ್ರೆ ನಿಮ್ಮ ದೇಹವನ್ನು, ನಿಮ್ಮ ಮನಸ್ಸನ್ನು, ನಿಮ್ಮ ಆತ್ಮವನ್ನು ಒಂದುಗೂಡಿಸಿದಾಗ ನೀವು ಅದ್ಭುತವಾಗಿ ಎಲ್ಲ ಆಸನವನ್ನು ಮಾಡಬಹುದು. ಹಾಗಾಗಿ ಧ್ಯಾನವನ್ನು ಮಾಡಿಸ್ತಾ ಇದ್ದೀನಿ. ಓಕೆ, ಎಲ್ಲರೂ ಆರಾಮಾಗಿ ಕೂತ್ಕೊಳ್ಳಿ. ಕೊನೆ 1 ನಿಮಿಷ ಈಗ ಮೌನ ಧ್ಯಾನವನ್ನು ಮಾಡೋಣ. ಉಸಿರಾಟದ ಮೇಲೆ ಗಮನ ಇರಲಿ. ದೀರ್ಘವಾಗಿ ಮುಂದೆ ಉಸಿರಾಟ ಮಾಡಬೇಕು. 2 ಕೈಗಳು ಆಕರ್ಷಕವಾಗಿರಬೇಕು. ಧ್ಯಾನ ಮುಂದಿರಬೇಕು. ಹೆಂಗೆ ತೆಗೆದು ಕೊಡೋದು, 2 ಕೈ ನೆಲಕ್ಕೆ ಹಚ್ಚದಲ್ಲ, ತೊಡೆ ಮೇಲೆ ಇರಬೇಕು. 2 ಕೈಗಳು ಆಕಾಶವನ್ನು ನೋಡ್ತಾ ಇರಬೇಕು. ತೋರುಗಳು ಮತ್ತು ಹೆಬ್ಬೆರಳನ್ನು ಟಚ್ ಮಾಡಿ 10 ಬೆನ್ನು ನೇರವಾಗಿರಬೇಕು. ಎಷ್ಟು ನೇರವಾಗಿ ಕೊಡ್ತೀರೋ ಅಷ್ಟು ಎನರ್ಜಿ ಮೇಲೆ ಬರುತ್ತೆ. ನಿಮ್ಮದು ಎಕ್ಸಾಮಲ್ಲಿ 100% ಮಾರ್ಕ್ಸ್ ತೆಗಿಬೇಕಂತ ಹೇಳಿದ್ರೆ ಯಾರು ಧ್ಯಾನವನ್ನು ಮಾಡ್ತಾರೆ ನಿಮ್ಮಲ್ಲಿ ಆ ಎಲ್ಲ ವಿಷಯದ ಬಗ್ಗೆ ನಿಮ್ಮ ಸಹಸ್ರಾರ್ಚಕದಲ್ಲಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ನಿಮ್ಮ ಮೈಂಡಲ್ಲಿ ಓನ್ಲಿ ಟೆಂಪ್ರವರಿ ಇರುತ್ತೆ. ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಇಷ್ಟವರೆಗೂ ಓದಿದ್ದೆಲ್ಲ ಅಂದರೆ ನೀವು ಧ್ಯಾನ ಮಾಡಿ ಓದೋದ್ರಿಂದ ನೀವು ಓದಿದ್ದೆಲ್ಲ ನೆನಪಿರುತ್ತೆ. ಹಾಗಾಗಿ ಧ್ಯಾನವನ್ನು ಮಾಡೋದು ಅಭ್ಯಾಸ ಮಾಡ್ಕೊಳ್ಬೇಕು. ಈಗ ನಿಮ್ಮ ದೇಹ ಊಟ ಆಗ್ತಲ್ಲ, 1 ಊಟ ಆಯ್ತು ಅಂದರೆ ಏನಾಗುತ್ತೆ, ಅನಾರೋಗ್ಯವಾಗುತ್ತೆ. 1 ದಿನ ಬಿಟ್ಟು ಏನಾಗ್ತದೆ, ಮಕ್ಕಳಲ್ಲ. ಅದೇ ಥರ ಧ್ಯಾನ ಅನ್ನೋದು ನಮ್ಮ ಆತ್ಮಕ್ಕೆ ಬೇಕು. ಹಾಗಾಗಿ ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರೋದು. ಕೊನೆಯ 10 ಸೆಕೆಂಡ್ಗಳು ಶ್ವಾಸದ ಮೇಲೆ ಗಮನ ಇರಲಿ. ಧ್ಯಾನ ಅಂದರೆ ಉಸಿರಾಟದ ಮೇಲೆ ಮಾತ್ರ ಗಮನ. Una